ರಾವಣನ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು ಇಂದಿಗೂ ಕೂಡ ಜನರ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದೆ. ಆದರೆ ನೀವು ತಿಳಿಯದ ರಾವಣನ ವ್ಯಕ್ತಿತ್ವ ಎಂಥದ್ದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಲಂಕಾಧಿಪತಿ ರಾವಣನು ಮುನಿ ವಿಶ್ರವ ಮತ್ತು ರಾಕ್ಷಸ ರಾಣಿ ಕೈಕೇಶಿಯ ಮಗನಾಗಿದ್ದ. ಹೀಗಾಗಿ ರಾವಣ ಅರ್ಧ ಬ್ರಾಹ್ಮಣ ಹಾಗೂ ಇನ್ನರ್ಧ ರಾಕ್ಷಸನಾಗಿದ್ದ. ರಾಮಾಯಣದಲ್ಲಿನ ರಾಮನು ಕೂಡ ರಾವಣನನ್ನ ಮಹಾಬ್ರಾಹ್ಮಣನೆಂದು ಗುರುತಿಸಿದ್ದ. ಹಾಗೂ ರಾವಣನನ್ನು ಕೊಲ್ಲುವುದಕ್ಕಾಗಿಯೇ ರಾಮನು ದೊಡ್ಡ ಅಶ್ವಮೇಧ ಯಾಗವನ್ನೇ ಮಾಡಿದ್ದ. ರಾವಣನ ಬಗ್ಗೆ ಇನ್ನೊಂದು ಅಚ್ಚರಿ ಏನಪ್ಪಾ ಅಂದ್ರೆ, ರಾವಣನು ಬ್ರಹ್ಮನ ಮೊಮ್ಮಗ. ಹೇಗೆ ಗೊತ್ತಾ? ರಾವಣನ ಅಜ್ಜನ ಹೆಸರು ಪ್ರಜಾಪತಿ ಪುಲಸ್ತ್ಯ. ಪುಲಸ್ತ್ಯರು ಬ್ರಹ್ಮದೇವರ 10 ಮಕ್ಕಳಲ್ಲಿ ಒಬ್ಬರಾಗಿದ್ರು. ಈ ರೀತಿಯಾಗಿ ರಾವಣನು ಬ್ರಹ್ಮನ ಮೊಮ್ಮಗನಾಗಿ ಜನಿಸಬೇಕಾಯಿತು. ರಾಮಾಯಣದ ಕಥೆಯ ಪ್ರಕಾರ ರಾವಣನು ತನ್ನ ಅಜ್ಜನ ಮಾರ್ಗಗಳನ್ನು ಅನುಸರಿಸುವುದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿರ್ತಾನೆ. ಹಾಗೆ ರಾವಣ ಮಾಡಿದ ಒಂದೇ ಒಂದು ದೊಡ್ಡ ತಪ್ಪು ಏನಪ್ಪಾ ಅಂದ್ರೆ, ಅದು ಸೀತೆಯನ್ನು ಅಪಹರಿಸಿದ್ದು. ಈ ಕಾರಣದಿಂದ ಈತ ಕೆಟ್ಟವನೆಂದು ಬಿಂಬಿಸ್ಕೊಳ್ತಾನೆ. ನಿಮಗೆ ರಾಮ ಮತ್ತು ರಾವಣ ಇಬ್ಬರು ಕೂಡ ವಿರೋಧಿಗಳು ಅಂತ ಗೊತ್ತು. ಆದರೆ ರಾವಣ ಸಾಯೋ ಮುನ್ನ ಲಕ್ಷ್ಮಣನೊಂದಿಗೆ ಅಮೂಲ್ಯವಾದ ಜ್ಞಾನವನ್ನು ಹಂಚಿಕೊಂಡಿದ್ದ. ಅದೇಗೆ ಅಂತೀರಾ? ಹಾಗಿದ್ರೆ ಕೇಳಿ. ರಾವಣ ರಾಮಾಯಣದ ಕಾಲದ ಅತ್ಯಂತ ಶ್ರೇಷ್ಠ ವಿದ್ವಾಂಸನಾಗಿದ್ದ. ತಾನು ಮರಣ ಹೊಂದುವ ಮೊದಲು ರಾಮ ಮತ್ತು ಲಕ್ಷ್ಮಣರ ಬಳಿ ತನ್ನೊಂದಿಗೆ ಸ್ವಲ್ಪ ಸಮಯ ಕುಳಿತುಕೊಳ್ಳೋಕೆ ಕೇಳ್ಕೊಳ್ತಾನೆ. ಅವನ ಕೋರಿಕೆ ಮೇರೆಗೆ ಇಬ್ಬರು ಕೂಡ ಒಪ್ಪಿ ಅವನ ಬಳಿ ಕುಳಿತುಕೊಳ್ತಾರೆ. ರಾವಣ ಅವರಿಬ್ಬರಿಗೂ ರಾಜತಾಂತ್ರಿಕ ಹಾಗೂ ಸಂಖ್ಯಾಶಾಸ್ತ್ರದ ಅಂಶಗಳನ್ನು ಕಲಿಸ್ಕೊಡ್ತಾನೆ. ನೋಡಿ, ಯಾರಾದರೂ ಕೂಡ ತಮ್ಮ ವಿರೋಧಿಗಳಿಗೆ ಈ ರೀತಿಯಾಗಿ ಬೋಧಿಸಿರೋದನ್ನ ನೀವು ರಾಮಾಯಣದಲ್ಲಿ ನೋಡಿರೋದಕ್ಕೆ ಸಾಧ್ಯವಿಲ್ಲ. ಇಲ್ಲೇ ತಿಳಿಯುತ್ತೆ ರಾವಣನ ಗುಣ ಎಂಥದ್ದು ಅಂತ. ರಾವಣ ಒಬ್ಬ ಮಹಾ ವಿದ್ವಾಂಸ ಕೂಡ ಹೌದು. ಆದರೆ ರಾವಣ ಸಂಗೀತ ಪ್ರಿಯನಾಗಿದ್ದ ಮತ್ತು ಸ್ವತಃ ವೀಣಾ ವಾದಕನಾಗಿದ್ದ. ಅಚ್ಚರಿ ಪಡುವ ಸಂಗತಿ ಏನಪ್ಪಾ ಅಂದ್ರೆ, ಶಿವನನ್ನು ಸ್ತುತಿಸುವ ಸತ್ಯಮೂಲ್ಯ ಕೃತಿ ಎಂದು ಪರಿಗಣಿಸಲಾಗುವ ಶಿವತಾಂಡವನ್ನ ಸಂಯೋಜನೆ ಮಾಡಿರೋದೇ ರಾವಣನಂತೆ. ಒಮ್ಮೆ ರಾವಣನ ಮಗ ಮೇಘನಾದನು ಹುಟ್ಟಬೇಕಾದರೆ ಅವನು ಅಮರನಾಗಲು ರಾವಣನು ಎಲ್ಲ ಗ್ರಹಗಳಲ್ಲಿ ಹಾಗೂ ಸೂರ್ಯನಲ್ಲಿ ಒಂದು ನಿರ್ದಿಷ್ಟ ಸ್ಥಾನದಲ್ಲಿರುವಂತೆ ಕೇಳಿಕೊಂಡಿರ್ತಾನೆ. ಆದರೆ ಶನಿ ಮಾತ್ರ ರಾವಣನ ಮಾತನ್ನ ಕೇಳದೆ ತನ್ನ ಸ್ಥಾನವನ್ನು ಬದಲಾಯಿಸ್ತಾನೆ. ಇದರಿಂದ ಕೋಪಗೊಂಡ ರಾವಣ ತನ್ನ ಜಟಿಲದಿಂದ ಶನಿಯ ಮೇಲೆ ಆಕ್ರಮಣ ಮಾಡ್ತಾನೆ. ಆ ಸಂದರ್ಭದಲ್ಲಿ ಶನಿಯ ಕಾಲು ಮುರಿದೋಗಿರೋದು. ಇಂದಿಗೂ ಕೂಡ ದೇಶದ ಹಲವೆಡೆ ರಾವಣನನ್ನು ಪೂಜಿಸ್ತಾರೆ. ಜನ ರಾವಣನ ಸದ್ಗುಣ ಹಾಗೂ ಕೆಟ್ಟ ಗುಣಗಳ ಬಗ್ಗೆ ತಿಳಿಯುವುದು ತುಂಬಾ ಅಗತ್ಯ. ಏಕೆಂದ್ರೆ ರಾವಣನ ಸದ್ಗುಣ ಎಂಥದ್ದು ಅಂತ ಈ ವಿಡಿಯೋದಲ್ಲೇ ನಿಮಗೆ ಗೊತ್ತಾಗಿರುತ್ತೆ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ಮಾಹಿತಿ ಹೊತ್ತು ಬರ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.